ಕೊಲೆ ಆರೋಪಿ ದರ್ಶನ್ಗೆ ಶಾಕ್. ಕಾಟೇರ ಸಲ್ಲಿಸಿದ್ದ ಮೇಲ್ಮನವಿ ವಜಾ. ಹೈಕೋರ್ಟ್ನಲ್ಲೂ ದಾಸನಿಗೆ ಹಿನ್ನಡೆ. ಹೈಕೋರ್ಟ್ ನೀಡಿದ ತೀರ್ಪನ್ನ ಸುಪ್ರೀಂ ಒಪ್ಪಿದೆ. 59ನೇ ಸಿಸಿಎಚ್ ಕೋರ್ಟ್ ಆದೇಶದಲ್ಲಿ ನಾವು ಮಧ್ಯ ಪ್ರವೇಶಿಸಲ್ಲ. ಆದೇಶಕ್ಕೆ ತಡೆ ನೀಡಲು ನಕಾರ. ವರ್ಷ ಕಳೆಯಿತು, ಗಾಯ ಮಾದಿಲ್ಲ. ಆ ನೋವು ಇನ್ನೂ ಭರಿಸಲಾಗದಂತಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭಾವುಕ ಪೋಸ್ಟ್. ಬಿಜೆಪಿಗೆ ಅಸ್ತ್ರವಾದ ನಾಗೇಂದ್ರ. ಅಧಿವೇಶನದಲ್ಲಿ ಪ್ರಸ್ತಾಪ ಸಾಧ್ಯತೆ. ವಿಪಕ್ಷಗಳನ್ನು ಎದುರಿಸುವಂತೆ ಸಚಿವರಿಗೆ ಸಿಎಂ ಪಾಠ. ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಕ್ಕೆ ಹೊಸ ಕಾಯ್ದೆ. ಸಾರ್ವಜನಿಕ ಪ್ರದೇಶ ಪ್ರವೇಶ ನಿಯಂತ್ರಣ ವಿಧೇಯಕ ಅನುಮೋದನೆ ಸಾಧ್ಯತೆ. ಸಂಪುಟ ಸಭೆಯಲ್ಲಿ ಚರ್ಚೆ. ವಿಕಾಸಸೌಧದ ಕ್ಯಾಂಟೀನ್ ಮೇಲೆ ದಾಳಿ. ಅಡುಗೆ ಮನೆಯಲ್ಲಿ ಜಿರಳೆಗಳು ಪತ್ತೆ. ಅಡಕೆ ತಟ್ಟೆಯಲ್ಲಿ ಫಂಗಸ್. ಬೀಗ ಜಡಿದ ಅಧಿಕಾರಿಗಳು. ಪ್ರಜ್ವಲ್ ಪೆನ್ ಡ್ರೈವ್ನಲ್ಲಿ ವಿಡಿಯೋಗಳೇ ಇಲ್ಲ. ನಿಷೇಧಿತ ವಸ್ತು ಸಿಕ್ಕಿದೆ, ಸೀಸ್ ಮಾಡಿದ್ದೇವೆ. ಡಿಸಿಪಿ ಎಂ ನಾರಾಯಣ್ ಮಾಹಿತಿ. ಬೆಂಗಳೂರಿನಲ್ಲಿ ವಾಹನ ಸವಾರರಿಗೆ ಶಾಕ್. ಮನೆ ಮುಂದೆ ಪಾರ್ಕಿಂಗ್ ಮಾಡಿದ್ರೆ ಬೀಳುತ್ತೆ ದಂಡ. ಅಧಿಸೂಚನೆ ಹೊರಡಿಸಿದ ಸರ್ಕಾರ. ತುಮಕೂರಿನಲ್ಲಿ ಮಹಾನಗರ ಪಾಲಿಕೆ ಎಡವಟ್ಟು. ಒತ್ತುವರಿ ತೆರವು ವೇಳೆ ಗ್ಯಾಸ್ ಪೈಪ್ ಡ್ಯಾಮೇಜ್. ಕೆಲಕಾಲ ಆತಂಕದ ವಾತಾವರಣ. ಬೀದರ್ನಲ್ಲಿ ಎಟಿಎಂ ದರೋಡೆ ಪ್ರಕರಣ. ಬಿಹಾರದಲ್ಲಿ 2 ಆರೋಪಿಗಳ ಬಂಧನ. ಪೊಲೀಸರ ಕಾರ್ಯಾಚರಣೆಗೆ ಗಡಿಯಲ್ಲಿ ಸಂಭ್ರಮ.